ವೀರವಸಂತರಾಯ ಮಂತ್ರವನ್ನ ಯಾವ ರೀತಿ ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು, ಯಾವ ರೀತಿ ನಾವು ಪಠನೆ ಮಾಡ್ತಕ್ಕಂಥದ್ದು, ಅದಕ್ಕೂ ಸಮಯಗಳೇನಾದ್ರೂ ಇದೆಯಾ, ಅಥವಾ ನಾವು ಹೇಳ್ತಿದ್ರಿ ಗುರು ದೀಕ್ಷೆ ಆಗ್ಲೇಬೇಕಾ ಅಂತ. ವೀರವಸಂತರಾಯರಿಗೆ ಗುರು ದೀಕ್ಷೆ ಬೇಡ, ಯಾವುದು ಬೇಡ. ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರಿಗೆ ಮೂಲ ಮಂತ್ರಕ್ಕೆ ಯಾವುದು ಬೇಕಾಗಿಲ್ಲ. ಅದು ಯಾಕಂದ್ರೆ ಅವರು ಜಗದ್ಗುರುಗಳಾಗಿರೋದ್ರಿಂದ ಯಾವ ಗುರು ದೀಕ್ಷೆನೂ ಬೇಕಾಗಿಲ್ಲ ಅವ್ರಿಗೆ. ಅವ್ರನ್ನ ಭಕ್ತಿಯಿಂದ ಪೂಜೆ ಮಾಡಿ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಕೆಲವರು ಹೇಳ್ತಿರ್ತಾರೆ, ಇದೇ ಜಾತಿ ಭೇದಗಳು ಏನಾದ್ರೂ ಇದೆಯಾ ಅದ್ರಲ್ಲಿ, ಇದೇ ರೀತಿ ಜಾತಿ ಭೇದಗಳು ಇರ್ತಕ್ಕಂಥವ್ರು ಪೂಜೆ ಮಾಡ್ಬೇಕಾ, ಅಥವಾ ಸಜ್ಜನರು ಮಾತ್ರ ಮಾಡ್ಬೇಕಾ, ದುರ್ಜನರು ಮಾಡಬಾರ್ದ ಅಂತಕ್ಕಂಥದ್ದು ಕೆಲವೊಂದು ಮಾತುಗಳು ಕೂಡ ಬರ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಜಾತಿ ಭೇದ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಯಾವುದೇ ಜಾತಿಗಳು ಬೇಕಾದ್ರೂ ಕೂಡ ಈ ಮಂತ್ರೋಪದೇಶವನ್ನ ಪಡ್ಕೊಂತಕ್ಕಂಥದ್ದು, ಮತ್ತೆ ಈ ಮಂತ್ರ ಉಚ್ಚಾರಣೆ ಏನಿದೆಯೋ ಅದನ್ನ ಮಾಡ್ತಕ್ಕಂಥದ್ದು. ಇವತ್ತು ಈ ನಾವು ಅನ್ಕೊಂತೀವಿ, ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳವರನ್ನ ನಾವು ಹೋಲಿಸ್ಕೊಬೇಕಾದ್ರೆ, ಅವರ ಆಶೀರ್ವಾದ ಪಡಿಬೇಕಾದ್ರೆ ಸಾಕಷ್ಟು ಕಷ್ಟ ಇದೆಯಾ, ಸಾಕಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕೆ ನಾವು. ನೋಡಿ, ಯಾವುದೂ ಇಲ್ಲ. ಮಹಾನ್ ಭಾವರು ಹೇಳ್ತಕ್ಕಂಥದ್ದು, ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥದ್ದು, ಮತ್ತೆ ಯಾವ ರೀತಿ ನಿಯಮಗಳನ್ನ ಪಾಲನೆ ಮಾಡ್ಬೇಕು, ಆ ಮಂತ್ರಗಳನ್ನ ಪಠನೆ ಮಾಡುವಾಗ, ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಳ್ಳುವಾಗ ಅಂತ ಹೇಳಿದ್ರೆ ನಾವು ನಿಷ್ಠೆ ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ. ಪರರ ಧನ, ಪರರ ಆಸ್ತಿ, ಪರರ ಸ್ತ್ರೀ ಅಂತಕ್ಕಂಥದ್ದು, ಆ ವ್ಯಾಮೋಹ ಅಂತಕ್ಕಂಥದ್ದು ಏನಿರುತ್ತೋ ಸಂಪೂರ್ಣ ಬಿಡ್ಬೇಕಾಗತ್ತೆ. ಇವತ್ತು ನಾವು ಕೆಲವರೆಲ್ಲ ಹೇಳ್ತಿರ್ತಾರೆ, ಗುರುಗಳೇ ನೀವು ಹೇಳಿದ್ರಲ್ಲ ಮಂತ್ರ ಸಿದ್ಧಿ ಮಾಡಿದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗ್ಬಿಡುತ್ತೆ, ವಸಂತರಾಯರ ಆಶೀರ್ವಾದ ಸಿಕ್ಬಿಡುತ್ತೆ, ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ದರ್ಶನ ಸಿಕ್ಬಿಡುತ್ತೆ ಅಂತ ಕೂಡ ಹೇಳ್ತಿದ್ರೆ, ನಮ್ಗೆ ಯಾಕೆ ಸಿಗ್ತಾನೆ ಇಲ್ಲ? ನಾವು ಮಾಡೋದನ್ನ ಮಾಡ್ತಾನೆ ಇರ್ತೀರಿ, ಮಾಡಬಾರದನ್ನ ಮಾಡ್ತಾನೆ ಇರ್ತೀರಿ, ಏನೆಲ್ಲ ತಪ್ಪುಗಳನ್ನ ಮಾಡ್ತಿರ್ತೀರಿ, ಏನೆಲ್ಲ ಮೋಸಗಳನ್ನ ಮಾಡ್ತಿರ್ತೀರಿ, ಏನೆಲ್ಲ ವಂಚನೆಗಳನ್ನ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ಮಾಡ್ತಿದ್ರು ಕೂಡ ಇವತ್ತು ಬರೀ ತಪಸ್ಸು ಧ್ಯಾನ 101 ಹೇಳಿದ್ರಿ 101 ಮಾಡಿದ್ವಿ, ಅಥವಾ 1001 ಲಕ್ಷ ಜಪ ಮಾಡಿದ್ವಿ, 1,00,001 ಜಪ ಮಾಡಿದೆ ನಾನು, ಇನ್ನು ಅವರ ನಮಗೆ ದರ್ಶನ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಯಮಗಳನ್ನ ಪಾಲನೆ ಮಾಡ್ತಿರಲ್ಲ. ಮುಂದಿನ ಸಂಚಿಕೆಗಳಲ್ಲಿ ನಿಯಮಗಳು ಯಾವ ರೀತಿ ಪಾಲನೆ ಮಾಡ್ಕೊಬೇಕು, ಅವರ ದರ್ಶನ ಯಾವ ರೀತಿ ಸಿಗುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ. ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಆಗಿರ್ತಕ್ಕಂಥ ಮಾಹಿತಿಗಳನ್ನ ನಾವು ತಿಳ್ಕೊಂತಾ ಹೋಗ್ತಿದ್ವಿ. ಇವತ್ತು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಇನ್ನು ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ, ಪ್ರಕೃತಿಯಲ್ಲಿ ಆಗು ಹೋಗುಗಳನ್ನೆಲ್ಲ ಏನೆಲ್ಲ ಒಂದು ಉಲ್ಲೇಖನ ಮಾಡಿದ್ದಾರೆ. ನಾವು ಇಂದಿನ ಸಂಚಿಕೆಗಳಲ್ಲಿ ಹೇಳ್ತಿದ್ರಿ, ಆಕಾಶದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಘಟನೆ ನಡೆಯುತ್ತೆ ಅಂತ. ಯಾವಾಗ್ಲೂ ಒಂದು ಭೂಮಿ ಮೇಲೆ ಘಟನೆಗಳು ನಡೆಯುತ್ತೆ ಅಂತ ಹೇಳ್ತಾ ಇದ್ರಿ. ಇನ್ನು ಕಾಲಜ್ಞಾನವನ್ನ ತಿಳ್ಕೊಂತ ಹೋಗ್ತಿದ್ದಾಗ ಆಕಾಶದಲ್ಲೂ ಕೂಡ ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು ನಡೆಯುತ್ತಂತೆ. ಅದು ಎಷ್ಟು ವಿಚಿತ್ರವಾಗಿದೆ ಮತ್ತೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಇದು ಕಾಲಜ್ಞಾನದಲ್ಲಿ ಉಲ್ಲೇಖನ ಆಗಿರ್ತಕ್ಕಂಥದ್ದು. ನೋಡಿ, ಇವತ್ತು ಕಾಲಜ್ಞಾನದಲ್ಲಿ ಎಷ್ಟೆಲ್ಲ ಒಂದು ಪ್ರಕೃತಿ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ, ಹಲವಾರು ಕಲಿಯುಗದ ಬಗ್ಗೆ ಹಲವಾರು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಸುಮಾರು ಒಂದು 300ರಿಂದ 400 ವರ್ಷಗಳ ಹಿಂದೆನೆ ಅದು ರಚನೆಗಳು ಮಾಡಿರ್ತಕ್ಕಂಥದ್ದು ನಮ್ಮ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲ. ಹಾಗಿದ್ರೆ ಏನ್ ವಿಚಿತ್ರ ನಡೆಯುತ್ತೆ ಆಕಾಶದಲ್ಲಿ ಇನ್ನು ಏನೆಲ್ಲ ವಿಚಿತ್ರಗಳು ನಡೀತದೆ? ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ ನಾವು, ಗ್ರಹಗಳಿಗೆ ಕಾಯಿಲೆ ಬರ್ತದೆ. ನಾವಿವತ್ತು 9 ನವಗ್ರಹಗಳು ಅಂತ ಏನ್ ಹೇಳ್ತಿದಿರೋ, ಆಕಾಶದಲ್ಲಿ ತೇಲಾಡ್ಕೊಂಡಿರ್ತಕ್ಕಂಥ ಗ್ರಹಗಳು, ಅಥವಾ ಒಂದು ಪ್ರಕೃತಿಯನ್ನ ಚಲನೆ ವಲನೆ ಮಾಡ್ತಕ್ಕಂಥ ಗ್ರಹಗಳು, ಒಂದು ಮನುಷ್ಯನ ದೇಹವನ್ನ ಚಲನೆ ವಲನೆ ಮಾಡ್ತಕ್ಕಂಥ ಗ್ರಹಗಳು, ನವಗ್ರಹಗಳು ಅಂತ ಏನ್ ಹೇಳ್ತಿದಾರೋ, ಆ ನವಗ್ರಹಗಳಿಗೆ ಒಂದು ವೈರಸ್ ಬಂದು ನವಗ್ರಹಗಳು ಭೂಮಿಗೆ ಅಪ್ಪಳಿಸ್ತದೆ ಅಂತಾನು ಕೂಡ ಉಲ್ಲೇಖನ ಮಾಡಿದ್ದಾರೆ. ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಹೋಗ್ತಾ ಇದ್ರಿ. ಇದು ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ, ಭಯ ಪಡತಕ್ಕಂಥ ವಿಚಾರ ಕೂಡ ಇದಾಗಿದೆ. ಹಾಗಿದ್ರೆ ಏನು ಗುರುಗಳೇ, ಆಕಾಶ ಅಂತಕ್ಕಂಥದ್ದು
ಕೆಂಪು ವರ್ಣಕ್ಕೆ ತಿರುಗುತ್ತಂತೆ. ಸಂಪೂರ್ಣ ಕೆಂಪು ವರ್ಣ. ಇವತ್ತು ನಾವೇನಾದ್ರೂ ಒಂದು ನಮ್ಮ ಹಾಡು ಭಾಷೆಯಲ್ಲಿ ಹೇಳ್ತಿರ್ತಾರೆ, ಆಕಾಶ ಕೆಂಬಾರ ಅಂತ. ಈ ಸೂರ್ಯ ಅಸ್ತ ಆಗೋ ಟೈಮಲ್ಲಿ ಕೆಂಬಾರ ಅಂತಕ್ಕಂಥದ್ದು. ಆ ಕೆಂಬಾರವನ್ನು ನೋಡಿದಾಗ ಏನಿದು ಆಕಾಶ ಎಲ್ಲ ಕೆಂಪು ಕಾಣ್ತಿದೆ ಅಂತ, ಅದು ಬೆಳಗ್ಗಿನ ಜಾವ ಕಾಣ್ತಕ್ಕಂಥದ್ದು ಕೆಂಬಾರ. ಇದು ರಾತ್ರಿ ಹೊತ್ತು ಕಾಣ್ತಕ್ಕಂಥ ಆಕಾಶ ಕೆಂಬಾರ ಅಂತ ಹೇಳ್ತಾರೆ. ಅದು ಕೆಂಬಾರನೇ ಬೇರೆ, ಇದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರೋದೇ ಬೇರೆ. ಆಕಾಶ ಕೆಂಪಗೆ ಆಗ್ಬಿಡುತ್ತಂತೆ. ಮುಗಿಲು ಅಂದ್ರೆ ಮುಗಿಲು ಕೆಂಪಗಾಗುವುದು ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರೋದು, ನಾವು ಆಕಾಶ ಅಂತ ಹೇಳ್ತಾ ಇದೀವಿ. ಕೆಂಪು ರಕ್ತವರ್ಣಕ್ಕೆ ಆಕಾಶ ತಿರುಗುತ್ತಂತೆ. ಆಗ ಒಂದು ಗ್ರಹ ಅಂತಕ್ಕಂಥದ್ದು ಆಕಾಶದಲ್ಲಿ ಸೃಷ್ಟಿಯಾಗುತ್ತೆ. ಯಾವ ಗ್ರಹ ಅದು, ಯಾವ ರೀತಿ? ಅವ್ರು ಹೇಳಿರ್ತಕ್ಕಂಥದ್ದು ನಕ್ಷತ್ರ ಅಂತ ಹೇಳಿದ್ದಾರೆ. ನಕ್ಷತ್ರ ಅಂತ ಹೇಳಿದ್ರೆ ಅದು ಈ ನಾವು ನಕ್ಷತ್ರಗಳು ಎಷ್ಟೋ ಬೃಹತ್ ಆಕಾರ ದೊಡ್ಡದಾಗಿರುತ್ತೆ ಅಂತ ನಮ್ಮ ಜ್ಞಾನಿಗಳು ವಿಜ್ಞಾನಿಗಳು ಹೇಳ್ಕೊಂಡ್ ಬಂದಿರೋಂಥದ್ದು. ಎಲ್ಲದಕ್ಕಿಂತ ದೊಡ್ಡ ನಕ್ಷತ್ರ ಇದಾಗಿರ್ತಂತೆ. ಬೆಟ್ಟದಷ್ಟು ದೊಡ್ಡದಾಗಿ ಕಾಣುತ್ತಂತೆ ಭೂಮಿಗೆ ಆ ನಕ್ಷತ್ರ ಅಂತಕ್ಕಂಥದ್ದು. ಆ ನಕ್ಷತ್ರಗಳನ್ನ ನೋಡಿ ನಮ್ಮ ಕೆಲವು ಜ್ಞಾನಿಗಳು ವಿಜ್ಞಾನಿಗಳು ಹಲವಾರು ಜನಗಳು ಇದು ಶುಭ ಸೂಚನೆ, ಕಲಿಯುಗಕ್ಕೆ ಶುಭ ಸೂಚನೆ ಅಂತ ಹೇಳ್ತಾರಂತೆ. ಎಲ್ಲ ಹೇಳ್ತಾ ಇರ್ತಾರಂತೆ, ಹೊಸ ಗ್ರಹ ಹುಟ್ಬಿಡಿದೆ, ಶುಭ ಶುಭ ಅಂತ ಅನ್ಕೊಂಡು ಅದಕ್ಕೆ ನಾನಾ ತರ ವಿಧವಾದವರ್ತಕ್ಕಂಥ ಮಾತುಗಳೆಲ್ಲ ಹುಟ್ಟಿರ್ತಂತೆ. ಹಲವಾರು ಬಗೆ ಮಾತುಗಳು, ಅನೇಕ ಚರ್ಚೆಗಳೆಲ್ಲ ನಡೆಯೋದಕ್ಕೆ ಸ್ಟಾರ್ಟ್ ಆಗದಂತೆ. ಇದು ಒಳ್ಳೇದು ಹುಟ್ಟಿದೆ, ಇದೇನು ಆಗಲ್ಲ, ಭೂಮಿಗೆ ಒಳ್ಳೇದು ಮಾಡೋದಕ್ಕೋಸ್ಕರ ಹುಟ್ಟಿದೆ ಈ ಗ್ರಹ ಅಂತ ಎಲ್ರು ಕೂಡ ಅದೊಂದು. ನಾವ್ ಇವತ್ತೇನೋ ಅಂತ ಹೇಳ್ತಾ ಇರ್ತೀರಿ, ಆಕಾಶದಲ್ಲಿ ಯಾವುದೋ ಒಂದು ಹೊಸ ಗ್ರಹ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ವಿಜ್ಞಾನಿಗಳಾಗ್ಬೋದು ಅಥವಾ ಜ್ಞಾನಿಗಳಾಗ್ಬೋದು ಶುಭ ಇದು ಅಂತ ಹೇಳ್ತಾರೆ. ಅದು ಕೂಡ ಆ ಗ್ರಹವು ಕೂಡ ಕೆಂಪು ಗ್ರಹ ಸಿಕ್ಕಿದಾಗೂ ಕೂಡ ಇದು ಶುಭ ಸೂಚನೆ, ಕಲಿಯುಗದ ಅಂತ್ಯ ಆಗೋಯ್ತು, ಶುಭ ನಡ್ಕೊಂತಾ ಹೋಗ್ತಾ ಭೂಮಿ ಮೇಲೆ ಅಂತೆಲ್ಲರೂ ಅನ್ಕೊಂಡಿದ್ದಾಗ ಒಂದು ವಿಚಿತ್ರವಾಗಿರ್ತಕ್ಕಂಥ ಘಟನೆ ನಡೆಯುತ್ತೆ. ಅದು ವಿಪರೀತ ಒಂದು ಭೂಮಿ ಮೇಲೆ ವಿಪರೀತ ಕೇಡನ್ನ ಬಯಸ್ತಕ್ಕಂಥ ಗ್ರಹ ಅದಾಗಿರುತ್ತೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಆ ಗ್ರಹ ಬಂದು ಹೋದ್ಮೇಲೆ ಇನ್ನು ಏನಿಲ್ಲ ಒಂದು ಘಟನೆಗಳು ನಡೆಯುತ್ತೆ. ಅದು ಕೇಡಿಗೋಸ್ಕರ ಹುಟ್ಟಿರ್ತಕ್ಕಂಥ ಗ್ರಹ ಅದು ಆಗಿರುತ್ತೆ. ಕೆಲವರೆಲ್ಲ ಈ ಯುಗ ಬದಲಾಗುತ್ತೆ, ಯುಗ ಬದಲಾಯಿಸೋ ನಕ್ಷತ್ರ ಹುಟ್ಟಿದೆ, ನಾವು ಎಲ್ಲರೂ ಕೇಳ್ತಿರ್ತಾರೆ ಕಲಿಯುಗ ಯಾವಾಗ ಹೋಗುತ್ತೆ, ಯಾವಾಗ ನಾಶವಾಗಿ ಹೋಗುತ್ತೆ, ಸತ್ಯಯುಗ ಯಾವಾಗ ಪ್ರಾರಂಭ ಆಗುತ್ತೆ ಅಂತೆಲ್ಲರೂ ಕೂಡ ಕೆಲವರೆಲ್ಲರೂ ಕೂಡ ಪ್ರಶ್ನೆಗಳನ್ನ ಮಾಡ್ತಕ್ಕಂಥದ್ದು. ಆಗಿನ ಕಾಲಕ್ಕೂ ಕೂಡ ಮುಂದೆ ಬರ್ತಕ್ಕಂಥ ಕಾಲಕ್ಕೂ ಕೂಡ ಆ ನಕ್ಷತ್ರ ಹುಟ್ಟಂತ ಕಾಲಕ್ಕೆ ಯುಗ ಬದಲಾಯ್ತು ಅಂತಕ್ಕಂಥದ್ದು ಜನಗಳು ಒಂದು ವಿಜೃಂಭಣೆಯಿಂದ ಖುಷಿ ಪಡ್ತಾರಂತೆ. ನೋಡಿ ನಾವೆಲ್ಲ ಸತ್ಯಯುಗಕ್ಕೆ ಎಂಟ್ರಿ ಆಗ್ಬಿಟ್ರಿ, ದೇವ್ರ ಪೂಜೆ ಮಾಡಿದವ್ರು ಮಾತ್ರ ಸತ್ಯಯುಗಕ್ಕೆ ಎಂಟ್ರಿ ಆಗೋದು ಅಂತ ಎಲ್ಲರೂ ಹೇಳ್ತಿದ್ರು ಅಂತ ಹೇಳಿ ಒಂದು ವಿಜೃಂಭಣೆಯಿಂದ ಒಂದು ಖುಷಿಯನ್ನ ಪಡ್ತಾರಂತೆ. ಆಗ ಒಂದು ಕೇಡು ಬಯಸುತ್ತೆ ಆ ನಕ್ಷತ್ರ. ಮುಂದಿನ ಸಂಚಿಕೆಗಳೆಲ್ಲ ಏನ್ ಕೇಡು ಬಯಸುತ್ತೆ, ಏನೆಲ್ಲ ಆಗುತ್ತೆ ಅಂತಕ್ಕಂಥದನ್ನ ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡ್ತಾ ಹೋಗೋಣ. ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.